ಹುಟ್ಟಿದ ಊರು ಬಿಟ್ಟು ಮನಿ ಬಿಟ್ಟು ಅವ್ವ ಅಪ್ಪಗ್ ಬಿಟ್ಟು ದುಡ್ಲಿಕ್ಕಂತ ಮುಂಬೈಗ್ ಹೋದವ್ರ ಜೀವನ ಹೆಂಗಿರ್ತದ ಅಂತಂದ್ರ ನಮಸ್ಕಾರ ರೈತನ ಮಗನ ಮುಂಬೈ ಜೀವನ ನೋಡ್ರಿ. ಮುಂಬೈ ಅಂದ ಕೂಡಲೇ ನಮಗೆಲ್ಲರಿಗೆ ನೆನಪಿ ಬರೋದೇ ತಾಜ್ ಹೋಟೆಲ್. ಅದು ಬಿಟ್ರ ಮುಂಬೈ ಒಳಗ್ ಕೆಲಸ ಮಾಡೋರ್ ಎಲ್ಲರೂ ಸೌಕಾರ ಅಂತ ತಿಳ್ಕೊಂಡ್ ಬಿಟ್ಟಾರ. ನೀವು ಹೇಳೋದು ನಿಜ, ಕೆಲಸ ಮಾಡೋರ್ ಎಲ್ಲರೂ ಸೌಕರ್ಯ. ಆದ್ರೆ ಇಲ್ಲಿ ಮುಂಬೈ ಒಳಗಲ್ಲ, ನಮ್ ಊರಾಗ ನಮ್ ಮನ್ಯಾಗ ಅಷ್ಟೇ. ನಾನ್ ನೋಡಿ ಪ್ರಕಾರ ಬಹಳಷ್ಟು ಜನ ಮುಂಬೈ ಒಳಗ್ ಕೆಲಸ ಮಾಡೋರಿಗೆ ನೀ ಏನಪ್ಪ ಬಾಳ ಸೌಕರ್ಯ ಇದ್ದಿ, ನಿನಗೇನು ಲಕ್ಷ ಗಟ್ಲೆ ಪಗಾರ ಬರ್ತದ, ಆರಾಮಾಗಿ ಇಲ್ಲಿ ಎಸಿ ರೂಮ್ ದಾಗ ದುಡಿತಿ ಅಂತ ಹೇಳಕತ್ತಿರ್ತಾರ. ನೀವು ಹೇಳಿದ ಪ್ರಕಾರನೇ ಎಲ್ಲರೂ ಮುಂಬೈಗ್ ಬರೋ ಟೈಮಿಗೆ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಾರ. ನನ್ನ ಪ್ರಕಾರ ಇಂಜಿನಿಯರಿಂಗ್ ಡಾಕ್ಟರ್ ಇಲ್ಲಿ ಬಂದು ಭಿಕ್ಷುಕ ಆದವರು ಕೂಡ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರ. ಆರಾಮಾಗಿ ನಾ ಇಲ್ಲಿ ದುಡಿಬೋದಪ್ಪ, ಆರಾಮಾಗಿ ಇರ್ಬೋದಪ್ಪ ಅಂತಂದು. ಆದ್ರ ಇಲ್ಲಿ ಬಂದು ಕೆಲಸ ಮಾಡೋ ಟೈಮಿಗೆ ಗೊತ್ತಾಗ್ತದ ಕೋಟಿ ಕೋಟಿ ಗಟ್ಟಲೆ ಸ್ಯಾಲ್ರಿ ಬಂದ್ರು ನಮಗ ಕರೆಕ್ಟ್ ಆಗಿ 3 ಟೈಮ್ ಊಟ ಮಾಡಕ್ ಆಗಲ್ಲ ಅಂತ. ಅದು ಎಲ್ಲ ಬಿಡ್ರಿ, ನೆಮ್ಮದಿಯಿಂದ 4 ತಾಸು ನಿದ್ದೆ ಮಾಡಕ್ಕೂ ಆಗಲ್ಲ. ಯಾಕ ಏನು ಅಂತ ನಾಳೆ ಹೇಳ್ತೀನಿ, ಅಲ್ಲಿ ತನಕ ವೇಟ್ ಮಾಡ್ರಿ. ನಾ ನಿಮಗೆ ಹೇಳಕತ್ತಿದ್ದು ನನ್ನ ಕಣ್ಣಾರೆ ಕಂಡಿದ್ದು ನನ್ನ ಅನುಭವದ ಮಾತು ಹೇಳಿದ್ದೀನಿ ಅಷ್ಟೇ. ನಾ ಹೇಳಿದ್ದು ನಿಜ ಆಯ್ತು ಸುಳ್ಳಾಯ್ತು ಅಂತ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಹಾಗೆ ನಿಮ್ ದೋಸ್ತಿರ್ಗೂ ಶೇರ್ ಮಾಡ್ರಿ. ಮತ್ತ ಈ ರೈತನ ಮಗನ ಐಡಿಗೂ ಫಾಲೋ ಮಾಡ್ರಿ. ಮತ್ತ ನಾಳೆ ಕಂಟಿನ್ಯೂ ಮಾಡಮ್ರಿ.